ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ಸೊ ನೀವು ನಂದು ಪ್ರೀವಿಯಸ್ ಬ್ಲಾಗ್ ನೋಡಿದರೆ ನಾವು ಗೋವಾಗೆ ಬಂದಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಎಸ್, ನಾವು ಗೋವಾಗೆ ಬಂದಿದ್ದೀವಿ ಬಿಕಾಸ್ ಮನೆದು ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ವಿತೌಟ್ ನಾವು ಟ್ರಿಪ್ ಹೋಗಿ ಅಲ್ಲಿ ಸೆಲೆಬ್ರೇಟ್ ಮಾಡುವ ಅಂತ. ಹಾಗಾಗಿ ವಿ ಪ್ಲ್ಯಾನ್ ಫಾರ್ ಗೋವಾ. ಸೊ ನಮಗೆ ಗೋವಾದಲ್ಲಿ ವಿ ಥಾಟ್ ಆಫ್ ಸ್ಟೇಯಿಂಗ್ ಇನ್ ನಾರ್ತ್ ಗೋವಾ ಬಿಕಾಸ್ ಸೌತ್ ಟು ನಾರ್ತ್ ಟ್ರಾವೆಲಿಂಗ್ ಮಾಡೋದೆಲ್ಲ ಪಾಪು ಇಟ್ಕೊಂಡು ಕಷ್ಟ ಆಗುತ್ತೆ ಅಂತ. ಹಾಗಾಗಿ ವೆನ್ ವಿ ವರ್ ಸರ್ಚಿಂಗ್ ಸಮ್ ಗುಡ್ ರೆಸಾರ್ಟ್ ಇನ್ ಗೋವಾ, ನಾರ್ತ್ ಗೋವಾ, ನಮಗೆ ಈ ರೆಸಾರ್ಟ್ ಸಿಕ್ತು. ರೆಸಾರ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ನಮಗೆ ತುಂಬ ಇಷ್ಟ ಆಯಿತು ಬಿಕಾಸ್ ಪಾಪನ್ನು ಹಿಡ್ಕೊಂಡು ಹೋಗುವಾಗ ವಿ ವಾಂಟೆಡ್ ಸಮಥಿಂಗ್ ವಿಚ್ ಇಸ್ ಮೋರ್ ಕಂಫರ್ಟಬಲ್. ಹಾಗಾಗಿ ಇದು ಗ್ರೀನ್ರಿ ಎಲ್ಲ ಇತ್ತು, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇತ್ತು, ರೂಮ್ಸ್ ಎಲ್ಲ ಸೂಪರಾಗಿತ್ತು ಆ್ಯಂಡ್ ಊಟನೂ ಚೆನ್ನಾಗಿತ್ತು. ಸೊ ಹಾಗಾಗಿ ವಿ ಹ್ಯಾಡ್ ಅ ಗುಡ್ ಟೈಮ್ ಹಿಯರ್. ಪ್ಲಸ್ ನಮ್ಗೆ ಇನ್ನೊಂದು ಏನಂದರೆ ಬಿಸಿಲಿದ್ದ ಕಾರಣ ನಮಗೆ ಹಗಲೊತ್ತಲ್ಲಿ ಹೊರಗಡೆ ಹೋಗೋದು ಬೇಕಾಗಿರಲಿಲ್ಲ. ಸೊ ವಿ ವಾಂಟೆಡ್ ಟು ಸ್ಟೇ ಇನ್ಸೈಡ್ ದ ರೆಸಾರ್ಟ್. ಸೊ ವಿ ವಾಂಟೆಡ್ ಸಮಥಿಂಗ್ ಗುಡ್ ಆ್ಯಂಡ್ ಕೋಝಿ ಕೈಂಡ್ ಆಫ್ ಥಿಂಗ್. ಸೊ ಅದೇ ಥರ ಪ್ಲ್ಯಾನ್ ಮಾಡಿಕೊಂಡು ನಾವು ಹುಡುಕಿದ್ವಿ. ನಮಗೆ ಹೊರಗಡೆ ಈ ರೆಸಾರ್ಟಲ್ಲಿರುವಾಗ ಹೊರಗಡೆ ಹೋಗಬೇಕು ಅನಿಸ್ತಾನೆ ಇರಲಿಲ್ಲ. ಎ ಸಿ ಎಲ್ಲ ಇದ್ದ ಕಾರಣ, ಕೂಲಾಗಿದ್ದ ಕಾರಣ, ಸೊ ರೆಸಾರ್ಟ್ ಒಳಗೆ ಕೂತ್ಕೊಳ್ಳೋಣ ಅನ್ನೋ ಥರ ಫೀಲಿಂಗ್ ಇತ್ತು. ಸೊ ವಿ ಹ್ಯಾಡ್ ವೆರಿ ನೈಸ್ ಟೈಮ್ ಹಿಯರ್. ಪ್ಲಸ್ ನಮಗೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತು. ಸೊ ಮಾರ್ನಿಂಗ್ ಬಫೆಟ್ ಇತ್ತು, ಬ್ರೇಕ್ಫಾಸ್ಟ್ ಬಫೆಟ್. ಸೊ ಏನೇನು ಬೇಕೋ ಅದೆಲ್ಲ ನಮಗೆ ತೆಗಿಬೋದಿತ್ತು, ಅನ್ಲಿಮಿಟೆಡ್ ಆಗಿ ಏನು ಬೇಕೋ ಅದು ತಿನ್ಬೋದಿತ್ತು. ಸೊ ಈವನ್ ದ್ಯಾಟ್ ವಾಸ್ ಗುಡ್. ಪ್ಲಸ್ ನಮ್ಗೆ ಇನ್ನೂ ಎಕ್ಸ್ಟ್ರಾ ಏನಾದರೂ ಬೇಕಾದರೆ ವಿ ಕುಡ್ ಆರ್ಡರ್ ದ್ಯಾಟ್. ಅದು ಸಹ ಸುಮಾರು ಆಪ್ಷನ್ಸ್ ಅವೈಲಬಲ್ ಇತ್ತು. ಊಟ, ಲಂಚ್, ಡಿನ್ನರ್ ಎಲ್ಲ ಆರ್ಡರ್ ಮಾಡೋಕ್ಕೆ ತುಂಬ ಮೆನ್ಯೂಸ್, ತುಂಬ varieties available ಇತ್ತು. ಆ್ಯಂಡ್ obviously this complimentary breakfast is also good. ಆ್ಯಂಡ್ ಬ್ರೇಕ್ಫಾಸ್ಟ್ ಆಪ್ಷನ್ ಆಗಿ ನಮಗೆ ಸುಮಾರು ಐಟಮ್ಸ್ ಇತ್ತು. ವೆಜ್ ಸ್ಯಾಂಡ್ವಿಚ್ ಇತ್ತು, ಬ್ರೆಡ್ ಬಟರ್ ಜಾಮ್ ಇತ್ತು, ಕಾಫಿ ಟೀ ಇತ್ತು, ಜ್ಯೂಸಸ್ ಇತ್ತು, ಇಡ್ಲಿ ವಡಾ ಸಾಂಬಾರ್ ಇತ್ತು, ಚೋಲೆ ಭಟೂರೆ ಇತ್ತು. ದಟ್ಸ್ ಫಾರ್ ಫಸ್ಟ್ ಡೇ. ಸೆಕೆಂಡ್ ಡೇ ನೂಡಲ್ಸ್ ಆ್ಯಡ್ ಆನ್ ಆಗಿತ್ತು. ಚೋಲೆ ಭಟೂರೆ ಬದಲು ಪೂರಿ ಸಾಗು ಇತ್ತು ಸೆಕೆಂಡ್ ಡೇ. ಆ್ಯಂಡ್ ರೆಸ್ಟ್ ಆಲ್ ಥಿಂಗ್ಸ್ ವೇರ್ ಹಾಗೆ ನಾರ್ಮಲ್ ಆಗಿತ್ತು. ಆ್ಯಂಡ್ ಥರ್ಡ್ ಡೇಗೂ ಅಷ್ಟೇ ಆಲ್ಮೋಸ್ಟ್ ಸೇಮ್ ಇತ್ತು ಅನಿಸುತ್ತೆ. ಆ್ಯಂಡ್ ಇನ್ನೂ ಏನಾದರೂ ಎಕ್ಸ್ಟ್ರಾ ಬೇಕಾದರೆ ನಾವು ಆರ್ಡರ್ ಮಾಡ್ಕೊಳ್ಬೋದಿತ್ತು. ಕೆಲವು ಐಟಮ್ ಕಾಂಪ್ಲಿಮೆಂಟರಿ ಇತ್ತು, ಇನ್ನು ಕೆಲವು ಐಟಮ್ಸು ಪೇ ಮಾಡಿ ನಾವು ಆರ್ಡರ್ ಮಾಡಬೇಕಾಗಿತ್ತು. ಸೊ ಹೀಗಿತ್ತು ಊಟದೆಲ್ಲ ಇನ್ ದಿಸ್ ರೆಸಾರ್ಟ್. ಅದು ಸಹ ಹಾಗೇನಾ ಅಲ್ಲ. ಸೊ ದಿಸ್ ಇಸ್ ದ ಕಾಟೇಜ್ ವಿ ಆರ್ ಸ್ಟೇಯಿಂಗ್ ಆ್ಯಂಡ್ ಇಟ್ ಲುಕ್ಸ್ ಲೈಕ್ ದಿಸ್. ಸೊ ಲೆಟ್ಸ್ ಸಿ ಹೌ ಇಟ್ ಈಸ್ ಅಂತ. ಸೊ ಇಲ್ಲಿಂದ ಬಂದ ತಕ್ಷಣವೇ ವಿ ಹ್ಯಾವ್ ದಿಸ್ ಸೀಟಿಂಗ್ ಅರೇಂಜ್ಮೆಂಟ್. ಇಲ್ಲಿ ಸ್ವಲ್ಪ ಹೊತ್ತಿಲ್ಲಿ ಕೂತ್ಕೊಂಡು ವ್ಯೂ ಎಲ್ಲ ನೋಡ್ಬೋದು ನಮಗೆ. ದೆನ್ ಇಲ್ಲಿ ಬಟ್ಟೆ ಎಲ್ಲ ಒಣಗಾಕೊಳ್ಳೋಕ್ಕೆ ಮತ್ತು ಫ್ಯಾನ್ ಎಲ್ಲ ಇದೆ. ದೆನ್ ನಾವು ಲೆಟ್ಸ್ ಎಂಟರ್ ದ ರೂಮ್. Ta-da! This is the room. Full cool ಇದೆ, AC ಆನ್ ಆಗಿ. And we have this TV unit here. And then we have this bed. ಮತ್ತೆ ಇಲ್ಲೊಂದು ದೊಡ್ಡ ದೊಡ್ಡ ಕರ್ಟನ್ಸ್ ಇದೆ, so that we can open this like this. Windows ಇದೆ. And then ಇಲ್ಲಿ ಕಾಂಪ್ಲಿಮೆಂಟ್ರಿ ವಾಟರ್ ಬಾಟಲ್, ಮೆನ್ಯೂ ಕಾರ್ಡ್, ಫೋನ್ ಎಲ್ಲ ಇದೆ, ಮತ್ತು ಬೆಡ್ ಲೈಟ್ಸ್. ಆ್ಯಂಡ್ ದೆನ್ ದಿಸ್ ಬೆಡ್ ಲುಕ್ಸ್ ಕೋಝಿ. ಆ್ಯಂಡ್ ವಿ ಹ್ಯಾವ್ ದಿಸ್ ಟೇಬಲ್ ಹಿಯರ್. ಆ್ಯಂಡ್ ಕೆಟಲ್ ಇದೆ. ಇಫ್ ಇನ್ ಕೇಸ್ ಕಾಫಿ ಟೀ ಎಲ್ಲ ಮಾಡ್ಕೊಳ್ಬೇಕಂದ್ರೆ ವಿ ಕ್ಯಾನ್ ಡೂ ಇಟ್. ದಿಸ್ ಇಸ್ ಇಟ್. ಆ್ಯಂಡ್ ದಿಸ್ ಇಸ್ ದ ಹ್ಯೂಜ್ ಮಿರರ್. ಸೊ ಇಲ್ಲೊಂದು ಮಿರರ್ ಇದೆ. ಫುಲ್ ಟಯರ್ಡ್ ಆಗಿದೆ ನನಗೆ. ದೆನ್ ಹೀಗೆ ಹೋದರೆ ದಿಸ್ ಇಸ್ ಕಬೋರ್ಡ್ ವೇರ್ ವಿ ಕ್ಯಾನ್ ಕೀಪ್ ಆಲ್ ದ ಐಟಮ್ಸ್. ದೆನ್ ವಿ ಹ್ಯಾವ್ ಫ್ರಿಡ್ಜ್ ಹಿಯರ್. ಸದ್ಯಕ್ಕೆ ನಮ್ಮದು ಬ್ಯಾಗೆಲ್ಲ ತಂದು ಹೀಗೆ ಇಟ್ಬಿಟ್ಟಿದ್ದೀವಿ. ಲಾಕರ್ ಸಹ ಇದೆ ಇನ್ ಕೇಸ್ ಏನಾದರೂ ಇಂಪಾರ್ಟೆಂಟ್ ಮೆಟೀರಿಯಲ್ಸ್ ಎಲ್ಲ ಇಡೋದಾದರೆ. ಎಕ್ಸ್ಟ್ರಾ ಇದಿದೆ, ಬೆಡ್ಶೀಟ್ ಇದೆ. ಸದ್ಯಕ್ಕೆ ಬ್ಯಾಗ್ ಹಾಗೆ ಇಟ್ಟಿದ್ದೀವಿ. ದೆನ್ ಇಲ್ಲಿಂದ ಇನ್ನು ಹೀಗೆ ಬಂದರೆ ದಿಸ್ ಇಸ್ ವಾಶ್ರೂಮ್. ದಿಸ್ ಇಸ್ ದ ವಾಶ್ರೂಮ್. we
have this kind of bathing facilities here, and we have a nice mirror. Let me switch on the lights of it. Yeah, ಇದು mirror and hair dryer ಎಲ್ಲ ಕೊಟ್ಟಿದ್ದಾರೆ. It's cute, cozy and cute. Like this. And yeah guys, this is how our room looks. It's wooden cottage with AC. We have so much of greenery going on here. We have spa. I should ask them about the spa. Ah, Pikachu. ಹಾಗೆ ರೂಮೆಲ್ಲ ಚೆಕ್ಇನ್ ಆಗಿ ಫ್ರೆಶನ್ ಅಪ್ ಆಗಿ ಅವತ್ತು ನಾವು ಬೀಚಿಗೆ ಹೋದ್ವಿ. ಆ್ಯಂಡ್ ದಿಸ್ ಇಸ್ ನೆಕ್ಸ್ಟ್ ಡೇ ಸಂಜೆ ನಾವು ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡೋಣ ಅಂತ ನಾನು ಅಪ್ಪು ಮತ್ತು ಧ್ವನಿ ಸ್ವಿಮ್ಮಿಂಗ್ ಪೂಲಿಗೆ ಆಟಾಡೋಕೆ ಹೋದ್ವಿ. ಸೊ ಲೈಟ್ ಎಲ್ಲ ಆನ್ ಮಾಡಿದರು, ರಾತ್ರಿ ಆಗುವಾಗ ಲೈಟ್ಸ್ ಎಲ್ಲ ಆನ್ ಇತ್ತು. ಆ್ಯಂಡ್ ಸ್ವಲ್ಪ ಹೊತ್ತೆಲ್ಲ ನಾವು ನೀರಲ್ಲಿ ಆಟಾಡಿಕೊಂಡು ಮಜಾ ಮಾಡಿದ್ವಿ. ಆ್ಯಂಡ್ ದಿಸ್ ವಾಸ್ ಫನ್ ಟೈಮ್. ಯಾಕಂದರೆ ಧ್ವನಿ ಫಸ್ಟ್ ಟೈಮಿಗೆ ನೀರಲ್ಲಿ ಆಟಾಡ್ತಾ ಇರೋದು. ಸೊ ಅವಳಿಗೆ ನೀರಂದರೆ ಇಷ್ಟ, ಹಾಗಾಗಿ ಅವಳಿಗೆ ಬರ್ತಾನೆ ಇರಲ್ಲ ಸ್ವಿಮ್ಮಿಂಗ್ ಪೂಲಿಂದ ಹೊರಗಡೆ. ಒಳ್ಳೆ ಮಜಾ ಮಾಡಿ ಆಟಾಡಿದ್ದಾಯಿತು ಸ್ವಿಮ್ಮಿಂಗ್ ಪೂಲಲ್ಲಿ. ನಂದು ಅಪ್ಪುದು ಮತ್ತು ಧ್ವನಿದು ಇದು ಫಸ್ಟ್ ಟ್ರಿಪ್ ಆಗಿತ್ತು, ಹಾಗಾಗಿ ವಿ ಎಂಜಾಯ್ಡ್ ಅ ಲಾಟ್. ಸಿಕ್ಕಾಪಟ್ಟೆ ಫನ್ ಇತ್ತು. ಯಾವಾಗಲೂ ವರ್ಕ್ ಸ್ಟ್ರೆಸ್ ಏನೋ ಡೈಲಿ ರೂಟೀನ್ ಅಂತ ನಾವು ಲೈಫಲ್ಲಿ ಸ್ಟಕ್ ಆಗುವಾಗ ಒಂದು ಸರ್ತಿ ಹೀಗೆ ಹೋಗಿ ಬಂದರೆ ಇಟ್ಸ್ ಸೋ ರಿಫ್ರೆಶಿಂಗ್. ಆ್ಯಂಡ್ ಐ ಫೆಲ್ ದ್ಯಾಟ್ ಈ ಥರ ಟ್ರಿಪ್ ಹೋಗೋದು, ಈ ಥರ ಫ್ಯಾಮಿಲಿಗೆ ಟೈಮ್ ಕೊಡೋದು, like everyone should consider these kind of things in life ಅನಿಸುತ್ತೆ. ಆ್ಯಂಡ್ ಆಲ್ಸೋ ಟು ಬಿಲ್ಡ್ ಅಪ್ ದ ಸ್ಟ್ರಾಂಗ್ ಬಾಂಡ್. ಅಂದರೆ ಆ ಮಗು ಜೊತೆ ಅವಳದ್ದು ಖುಷಿ ನೋಡುವಾಗ, ಅವಳು ಆಟಾಡೋದೆಲ್ಲ ನೋಡುವಾಗ, ಆ್ಯಂಡ್ ಆಲ್ಸೋ ನಾನು ಅಪ್ಪು ಅವಳ ಹ್ಯಾಪಿನೆಸ್ಸಿಗೆ ಸಪೋರ್ಟ್ ಮಾಡಿ ನಾವು ಇಷ್ಟನ್ನೆಲ್ಲ ಮಾಡ್ತಿದ್ದೀವಿ ಅಂತ ಹೇಳುವಾಗ ಅದೊಂಥರ ಏನೋ ಒಂದು ಎಮೋಷನ್. ಐ ಥಿಂಕ್ ಎವ್ರಿ ಒನ್ ಶುಡ್ ಕನ್ಸಿಡರ್ ಗೋಯಿಂಗ್ ಔಟ್ ವಿತ್ ಫ್ಯಾಮಿಲಿ ಆ್ಯಂಡ್ ಸ್ಪೆಂಡಿಂಗ್ ಸಮ್ ಟೈಮ್ ವಿತ್ ದೆಮ್ ಅನಿಸುತ್ತೆ. ಐ ಮೀನ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಡೂ ದಿಸ್. ಸಿಕ್ಕಾಪಟ್ಟೆ ಜಾಲಿ ಮಾಡಿದ್ವಿ. ಆ್ಯಂಡ್ ನಂಗಂತೂ ಫುಲ್ ಖುಷಿ ಆಯಿತು, ನಾವು ಒಳ್ಳೆ ಡಿಸಿಷನ್ ತೆಗೆದ್ವಿ ಅಂತ. ಆ್ಯಂಡ್ ಎವ್ರಿ ಟೈಮ್ ಅವಳು ಖುಷಿ ಆಗುವಾಗ ನಮಗೇನೋ ಒಂಥರ ಸಂತೋಷ. ಅವಳು ನಾವು ಖುಷಿ ಪಡ್ತಾ ಇದ್ದೀವಿ, ಸಮಥಿಂಗ್ ವಿ ಆರ್ ಡೂಯಿಂಗ್ ಫಾರ್ ಹರ್ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ನಮಗೆ. ಮಸ್ತ್ ಮಜಾ ಮಾಡಿದ್ವಿ. Crowds moving like a heartbeat, skipping stones in city streams we find. Let's write a new story, leave the old behind. ಆ್ಯಂಡ್ ದಿಸ್ ಈಸ್ ನೈಟ್ ಟೈಮ್ ರೆಸಾರ್ಟಲ್ಲಿ ಹೇಗಿರುತ್ತೆ ಅಂತ. ಫುಲ್ ಲೈಟ್ಸ್ ಆನ್ ಇತ್ತು, ಒಂದು ವೈಬ್ ಲೈಟ್ಸ್ ಎಲ್ಲ ಆನ್ ಮಾಡಿ ಈ ಗ್ರೀನರಿ ಮಧ್ಯ ಮರಗಳ ಮಧ್ಯೆ ಲೈಟ್ಸ್ ಎಲ್ಲ ಆನ್ ಮಾಡಿದ್ದು ಸೂಪರ್ ವೈಬ್ ರಾತ್ರಿ ಸಹ. ಆ್ಯಂಡ್ ರಾತ್ರಿ ಆಗುವಾಗ ನಾನು ಅಪ್ಪು ಬಂದು ಹೊರಗಡೆ ಕೂತ್ಕೊಂಡು ಹೀಗೆ ಮಾತಾಡಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಡೇ ಐ ಥಿಂಕ್ ಸೆಕೆಂಡ್ ಡೇ ನಾವು ರೆಸಾರ್ಟಲ್ಲಿ ಇರುವಾಗ ನಮಗೆ ರೂಮ್ ಸರ್ವಿಸಿಂಗ್ ಅವರೇ ಬಂದಿದ್ದರು. ಪಾಪ ಅವರೇ ಬಂದು ಕೇಳಿದ್ರು ನಾವು ಸರ್ವಿಸ್ ಮಾಡ್ತೀವಿ ಅಂತ. ಸೊ ನೆಕ್ಸ್ಟ್ ಡೇ ಅವರು ಬಂದು ಮತ್ತೆ ಫುಲ್ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿ, ಹೊಸ ಬೆಡ್ ಸ್ಪ್ರೆಡ್ ಎಲ್ಲ ಹಾಕಿ, ಹೊಸ ಟವಲ್ಸ್ ಎಲ್ಲ ಇಟ್ಟು, ಸೊ ಕಂಪ್ಲೀಟ್ ಸರ್ವಿಸಿಂಗ್ ಮಾಡಿದ್ರು ಸೆಕೆಂಡ್ ಡೇ. ಆ್ಯಂಡ್ ಇಟ್ಸ್ ಗುಡ್ ಬಿಕಾಸ್ ಅವರಾಗಿ ಅವರು ಬಂದು ಸೆಕೆಂಡ್ ಡೇ ಸರ್ವಿಸ್ ಮಾಡಿ ಕೊಡ್ತಾರೆ, ಥರ್ಡ್ ಡೇ ಸರ್ವಿಸ್ ಮಾಡಿ ಕೊಡ್ತಾರೆ. ಸೊ ಎವ್ರಿ ಡೇ ಕ್ಲೀನಿಂಗ್ ಆ್ಯಂಡ್ ಸರ್ವಿಸ್ ವಾಸ್ ಪ್ರೊವೈಡೆಡ್. ಆ್ಯಂಡ್ ನಾವು ಈ ರೆಸಾರ್ಟಲ್ಲಿ 3 days ಇದ್ವಿ. ಆ್ಯಂಡ್ ಕೆಟಲ್ ಯೂಸ್ ಮಾಡಿಕೊಂಡು ಧ್ವನಿಗೆ ನಾನು ಫುಡ್ಡೆಲ್ಲ ಕುಕ್ ಮಾಡ್ಕೊಂಡಿದ್ದೆ, ಸೆರ್ಲಾಕ್ ಅದು ಇದೆಲ್ಲ ಅಂತ. ಆ್ಯಂಡ್ ಆಲ್ಸೋ ಅನದರ್ ಥಿಂಗ್ ಈಸ್ ಲೈಕ್ ಬಿಸಿ ನೀರಿತ್ತು ಆಲ್ ಟೈಮ್, 24 hours ನಮಗೆ ಬಿಸಿ ನೀರಿರುತ್ತೆ. ಸೊ ನನಗೆ ಸ್ನಾನ ಮಾಡಲಿಕ್ಕೆ, ಧ್ವನಿಗೆ ಸ್ನಾನ ಮಾಡ್ಸೋಕ್ಕೆ ಇಟ್ ವಾಸ್ ನಾಟ್ ಅ ಡಿಫಿಕಲ್ಟ್ ಅಟ್ ಆಲ್, ಬಿಕಾಸ್ ಬಿಸಿನೀರಿದ್ದ ಕಾರಣ ನಾವು ರಾತ್ರಿ ಬೀಚಿಗೆ ಹೋಗಿ ಬಂದಾಗೆಲ್ಲ ಸ್ನಾನ ಮಾಡಿದ್ದೀವಿ. ಆ್ಯಂಡ್ ದಟ್ ಈಸ್ ಆಲ್ಸೋ ಆ್ಯಡ್ ಆನ್ ಪಾಯಿಂಟ್. ಆ್ಯಂಡ್ ಆಲ್ಸೋ ಅನದರ್ ಥಿಂಗ್ ಇಸ್ ಲೈಕ್ ಇಲ್ಲಿ ಹೊರಗಡೆ ಕಾರಿಡಾರಲ್ಲಿ ನಮಗೆ ತುಂಬ ಸ್ಪೇಸ್ ಇದೆ ಬಟ್ಟೆ ಒಣಗಾಕೊಳ್ಳೋಕ್ಕೆ. ಹಾಗಾಗಿ ನಾವು ಬೀಚಿಗೆ ಹೋಗಿದ್ದು, ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಬಂದ ಡ್ರೆಸ್ಸಸ್ ಎಲ್ಲ ಡ್ರೈಗೆ ಹೊರಗಡೆ ಹಾಕಿದರೆ ಸಾಕು, ಬೆಳಗ್ಗೆ ಆಗೋಷ್ಟೊತ್ತಿಗೆ ಎಲ್ಲ ಡ್ರೈ ಆಗಿಬಿಡ್ತಿತ್ತು. ಹಾಗಾಗಿ ನಾವು ಬ್ಯಾಂಗ್ಳೂರಿಗೆ ವಾಪಸ್ ಬರುವಾಗ ನಮಗೆ ಒಂದು ವೆಟ್ ಕ್ಲೋಸ್ ಇರಲಿಲ್ಲ, ಎಲ್ಲ ಡ್ರೈ ಕ್ಲೋಸ್ ಇತ್ತು. ಬಿಕಾಸ್ ಎಲ್ಲ ಹೊರಗಡೆ ಒಣಗಾಕಿ ಡ್ರೈ ಆಗಿದ್ದನ್ನು ನಾವು ಫೋಲ್ಡ್ ಮಾಡ್ಕೊಂಡು ವಾಪಸ್ ತಂದ್ವಿ. ಆ್ಯಂಡ್ ಈವನ್ ದಿಸ್ ಇಸ್ ಆಲ್ಸೋ ಗುಡ್ ಥಿಂಗ್, ಡ್ರೈ ಮಾಡೋಕ್ಕೆ ಸಿಕ್ಕಾಪಟ್ಟೆ ಸ್ಥಳ ಇಲ್ಲಿ ಇದೆ.
So many star fruit from this plant. And those are the boys who came for Room service ಮಾಡಿ ರೂಮ್ ಎಲ್ಲ ಕ್ಲೀನ್ requested ಮಾಡಿ they and they give star fruit for us. So nice. So many plants. ಬೇರೆ ಬೇರೆ ತುಂಬ ಫ್ರೂಟ್ಸ್ ಇದು ಪ್ಲಾಂಟ್ಸ್ ಎಲ್ಲ ಇದೆ, ಸ್ಪೈಸಸ್ ಇದು ಪ್ಲಾಂಟ್ಸ್ ಎಲ್ಲ. ಪಾಪ ನಮಗೆ ಕಿತ್ತವ್ರು ಕೊಟ್ಟರು ಸ್ಟಾರ್ ಫ್ರೂಟ್ಸ್ ತಗೊಳ್ಳಿ ಅಂತ. ಶೋ and these are really sweet. sweet, yeah, sweet star fruits. They didn't heat, right? They gave all of it for us. Yeah. The other guy is still servicing his cleaning. ಆಲ್ಸೋ ಈ ರೆಸಾರ್ಟಲ್ಲಿ ಸಿಕ್ಕಾಪಟ್ಟೆ ಗಾರ್ಡನ್ ಸ್ಪೇಸ್ ಇರೋ ಕಾರಣ ಧ್ವನಿಗೆ ಸ್ವಲ್ಪ ಹೊತ್ತು ಆಟ ಆಡೋಕ್ಕೆಲ್ಲ ಚೆನ್ನಾಗಿರ್ತಿತ್ತು. ನಾನು ಬೆಳಿಗ್ಗೆ ಹೊತ್ತು ಗ್ರಾಸ್ ಮೇಲೆ ಕರ್ಕೊಂಡೋಗಿ ಬಿಡ್ತಿದ್ದೆ, ಅದರಲ್ಲೆಲ್ಲ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ಲು. ಆ್ಯಂಡ್ ಎಸ್ ಗೈಸ್, ಒಳ್ಳೆ ಸ್ಟೇಯಲ್ಲಿ ನಾವು ಸ್ಟೇ ಆದ್ವಿ. ವಿ ಆರ್ ಸೋ ಹ್ಯಾಪಿ. ಇದಾಗಿತ್ತು ನಮ್ಮ ರೆಸಾರ್ಟಿದ ಟೂರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ, ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್.